ರಹೀಂ ಖಾನ್ ಅವರಿಗೆ ಜಯವಾಗಲಿ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಜಯವಾಗಲಿ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಜಯವಾಗಲಿ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಜಯವಾಗಲಿ. ಖಂಡ್ರೆ ಅವರಿಗೆ ಜಯವಾಗಲಿ. ಈಶ್ವರ್ ಖಂಡ್ರೆ ಅವರಿಗೆ ಜಯವಾಗಲಿ. ಕೆಪಿಸಿಸಿ ಆದಂತ ಬಿ.ಕೆ. ಹರಿಪ್ರಸಾದ್ ಅವರಿಗೆ ಜಯವಾಗಲಿ. ಬಿ.ಕೆ. ಹರಿಪ್ರಸಾದ್ ಅವರಿಗೆ ಜಯವಾಗಲಿ. ಜಯವಾಗಲಿ. ಕಾಂಗ್ರೆಸ್ ಪಕ್ಷಕ್ಕೆ ಜಯವಾಗಲಿ. ರಹೀಂ ಖಾನ್ ಅವರಿಗೆ ಜಯವಾಗಲಿ. ರಹೀಂ ಖಾನ್ ಅವರಿಗೆ ಜಯವಾಗಲಿ. ಮಂತ್ರಿ ಸ್ಥಾನ ಕೊಡಲೇಬೇಕು. ಕೊಡಲೇಬೇಕು ಕೊಡಲೇಬೇಕು ಮಂತ್ರಿ ಸ್ಥಾನ ಕೊಡಲೇಬೇಕು. ಕೊಡಲೇಬೇಕು ಕೊಡಲೇಬೇಕು ಮಂತ್ರಿ ಸ್ಥಾನ ಕೊಡಲೇಬೇಕು. ಜಯವಾಗಲಿ. ಕಾಂಗ್ರೆಸ್ ಪಕ್ಷಕ್ಕೆ ಜಯವಾಗಲಿ. ಕಾಂಗ್ರೆಸ್ ಪಕ್ಷಕ್ಕೆ ಜಯವಾಗಲಿ. ಕಾಂಗ್ರೆಸ್ ಪಕ್ಷಕ್ಕೆ ಜಯವಾಗಲಿ. ರಹೀಂ ಖಾನ್ ಅವರಿಗೆ ಜಯವಾಗಲಿ. ರಹೀಂ ಖಾನ್ ಅವರಿಗೆ ಜಯವಾಗಲಿ. ಬೇಕು ಮಂತ್ರಿ ಸ್ಥಾನ ಕೊಡಲೇಬೇಕು. ಕೊಡಲೇಬೇಕು ಕೊಡಲೇಬೇಕು ಮಂತ್ರಿ ಸ್ಥಾನ ಕೊಡಲೇಬೇಕು. ಕೊಡಲೇಬೇಕು ಕೊಡಲೇಬೇಕು ಮಂತ್ರಿ ಸ್ಥಾನ ಕೊಡಲೇಬೇಕು. ಪಕ್ಷಕ್ಕೆ ಜಯವಾಗಲಿ. ಕಾಂಗ್ರೆಸ್ ಪಕ್ಷಕ್ಕೆ ಜಯವಾಗಲಿ. ರಾಹುಲ್ ಗಾಂಧಿ ಅವರಿಗೆ ಜಯವಾಗಲಿ. ರಾಹುಲ್ ಗಾಂಧಿ ಅವರಿಗೆ ಜಯವಾಗಲಿ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಜಯವಾಗಲಿ. ಇವತ್ತಿನ ವಿಶೇಷವಾದ ಏನು ನಮ್ಮ ಸುದ್ದಿ ಮಾಡೋದಪ್ಪ ಅಂತಂದರೆ, ಕಳೆದ ತಿಂಗಳಿನಲ್ಲಿ ಕರ್ನಾಟಕದಲ್ಲಿ ಹೊಸದಾಗಿ ಸಚಿವ ಸಂಪುಟ ಮಾಡಿದ್ದಾರೆ. ನೂತನವಾಗಿ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರ ಜೊತೆಯಲ್ಲಿ ಕೆಲವು ಸಚಿವರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಅದು ತುಂಬ ಸಂತೋಷ. ಯಾಕಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕಿದೆ, ಒಳ್ಳೆ ಕೆಲಸಗಳು ಮಾಡ್ತಲಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ಸಚಿವರುಗಳನ್ನು ಮಾಡಿದ್ದಾರೆ. ಇನ್ನೂ ಕೆಲವು ಸಚಿವರು ಮಾಡಬೇಕಾಗಿದೆ. ಅದರಲ್ಲಿ ಮುಖ್ಯವಾಗಿ ವಿಶೇಷವಾಗಿ ಏನದಪ್ಪ ಅಂತಂದರೆ, ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಮೈನಾರಿಟಿಯಲ್ಲಿರ್ತಕ್ಕಂಥ ಶ್ರೀ ಸನ್ಮಾನ್ಯ ರಹೀಂ ಖಾನ್ ಸಾಹೇಬರಿಗೆ ಮಂತ್ರಿ ಸ್ಥಾನ ಕೊಡಬೇಕಾಗಿತ್ತು. ಆ ಮೊದಲನೇ ಪಟ್ಟಿಯಲ್ಲಿ ಅವ್ರ ಹೆಸರು ಬಿಡಲಾಗಿದೆ. ಇವಾಗ ಎರಡನೇ ಪಟ್ಟಿ ತಯಾರು ಮಾಡ್ತಲಿದ್ದಾರೆ. ಅದಕ್ಕಾಗಿ ನಾವು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಮನವಿ ಮಾಡ್ತಾಯಿದ್ದೇವೆ. ಅದೇ ರೀತಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಮನವಿ ಮಾಡ್ತಲಿದ್ದೇವೆ. ಅದೇ ರೀತಿಯಾಗಿ ನೂತನವಾಗಿ ಕರ್ನಾಟಕ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಬಿ.ಕೆ. ಹರಿಪ್ರಸಾದ್ ಸಾಹೇಬರಿಗೆ ಸಹ ನಾವು ಮನವಿ ಮಾಡ್ತಲಿದ್ದೇವೆ. ಯಾಕಂತಂದರೆ ರಹೀಂ ಖಾನ್ ಸಾಹೇಬರು 4 ಸಾರಿ MLA ಆಗಿದ್ದಾರೆ, 2 ಸಾರಿ ಸಚಿವರಾಗಿದ್ದಾರೆ. ಅವರು ಸಚಿವರಾದ ಮೇಲೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಬೀದರ್ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ಯಾಕಂತಂದರೆ ನಮಗೆ ಅವ್ರು ಮಾಡಿದಂಥ ಕೆಲಸ ನಮ್ಮೆಲ್ಲ ಇಡೀ ಬೀದರ್ ಜಿಲ್ಲೆಗೆ ಗೊತ್ತಿದೆ. ಅವರು ಎಲ್ಲ ಸಮುದಾಯಕ್ಕೆ ತಗೊಂಡು ಎಲ್ಲ ಸಮುದಾಯದ ಕೆಲಸಗಳನ್ನು ಮಾಡುತ್ತಾ ಒಳ್ಳೆ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ಶಾಸಕರು ಸಚಿವರಾಗಿದ್ದಾರೆ. ಅದಕ್ಕಾಗಿ ನಮ್ಮ ಮನವಿ ಏನಂತಂದರೆ, ಕಲ್ಯಾಣ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರಿಗಾಗಿ ಮೈನಾರಿಟಿಗಾಗಿ ಒಬ್ಬರು ಮಾತ್ರ ಅವರು ಶಾಸಕರಾಗಿದ್ದಾರೆ, ಇನ್ನೂ ಇದ್ದಾರೆ. ಆದರೆ ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲ ಸಮುದಾಯ ತೊಗೊಂಡು ಹೋಗೋಂಥ ವ್ಯಕ್ತಿ ಅಂತಂದರೆ ರಹೀಂ ಖಾನ್ ಅವರು ಅಂತೇಳಿ ನಾವು ಖಂಡಿತವಾಗಿ ಹೇಳೋಕ್ಕೆ ಇಷ್ಟಪಡ್ತೇವೆ. ಯಾಕಂತಂದರೆ ಅವ್ರ ಹತ್ರ ಹೋಗಿದಂಥವ್ರು ಪ್ರತಿಯೊಬ್ಬರು ಏನಾರ ಕೆಲಸ ಮಾಡೇ ಮಾಡ್ತಾರೆ. ಅವ್ರ ಹತ್ರ ಅಭಿವೃದ್ಧಿ ಕೆಲಸನ ಮಾಡ್ತಾರೆ, ಬಡವರ ಕೆಲಸನೂ ಮಾಡ್ತಾರೆ, ದೀನ ದಲಿತರ ಕೆಲಸ ಮಾಡ್ತಾರೆ, ಹಿಂದುಳಿದವ್ರ ಕೆಲಸ ಮಾಡ್ತಾರೆ, ಎಲ್ಲರ ಕೆಲಸ ಅವ್ರು ಮಾಡ್ತಾರೆ ಅಂಥೇಳಿ ನಮ್ಗೆ ಅನಿಸಿಕೆದ ಮನವರಿಕೆಯೂ ಇದೆ. ಅದಕ್ಕಾಗಿ ನಾವೇನು ಮಾಡ್ತಾಯಿದ್ದೇವೆ ಅಂದರೆ, ಇವಾಗ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಳಿದಂಥ ನಮ್ಮ ಮೈನಾರಿಟಿ ಸಮಾಜದವರು ಹಾಗೂ ಅಲ್ಪಸಂಖ್ಯಾತರು ಇನ್ನೂ ಉಳಿದ ಎಲ್ಲ ಸಮಾಜದವರು ಇದ್ದರೆ, ರಹೀಂ ಖಾನ್ ಸಾಹೇಬರಿಗೆ ಎಲ್ಲ ಸಮಾಜದವರು ಒಂದು ಓಟನ್ನು ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಮನವಿ ಏನಂತಂದರೆ, ಇವಾಗ ಕಲ್ಯಾಣ ಕರ್ನಾಟಕದಲ್ಲಿ 2ನೇ ಪಟ್ಟಿ ಬಿಡುಗಡೆ ಮಾಡ್ತಕ್ಕಂಥ ಪಟ್ಟಿಯಲ್ಲಿ ಮಾನ್ಯ ರಹೀಂ ಖಾನ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ನಮ್ಮ ಒಂದು ಮನವಿ ಇದೆ. ಈ ಮನವಿಯನ್ನು ನಾವು ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಬಿ.ಕೆ. ಹರಿಪ್ರಸಾದ್ ಅವರಿಗೆ ಮನವಿ ಮಾಡ್ತಲಿದ್ದೇವೆ. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಮನವಿ ಮಾಡ್ತಾಯಿದ್ದೇವೆ. ಹಾಗೂ ಮುಖ್ಯಮಂತ್ರಿ ಅವರಿಗೂ ಸಹ ನಾವು ಮನವಿ ಮಾಡ್ತಾಯಿದ್ದೇವೆ. ಅದಕ್ಕಾಗಿ ನಮ್ಮ ಮನವಿಯನ್ನು ತಾವು ಪರಿಗಣಿಸಿ ಮಾನ್ಯ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ನಮ್ಮೆಲ್ಲ ಇಡೀ ಕ್ರೈಸ್ತ ಬಾಂಧವರ ಪರವಾಗಿ ನಾವು ಮಾಡ್ತಲಿದ್ದೇವೆ. ಇವತ್ತಿನ ಈಗ ನಾವು ಮಾಡುವಂಥ ಹೋರಾಟ ಬೀದರ್ ಜಿಲ್ಲೆಯ ಕ್ರೈಸ್ತ ಸಮುದಾಯದ ಹೋರಾಟವಾಗಿದೆ. ನನ್ನ ಹೆಸರು ಜೀವನ್ ದಾಸ್ ಚಿದ್ರಿ ಅಂತೇಳಿ. ನಾನು
ಡಿಸ್ಟಿಕ್ ಲೀಡರ್ ಬೀದರ್ ಜಿಲ್ಲೆಯ ಲೀ ನಾಯಕನಾಗಿ ಕೆಲಸ ಮಾಡ್ತಾಯಿದ್ದೇವೆ ನಾವು. ಎಲ್ರಿಗೂ ನಮಸ್ಕಾರ. ಈ ಒಂದು ಸಂಜೆ ವೇಳೆಯಲ್ಲಿ ವಿಶೇಷವಾಗಿ ಇಂದಿನ ದಿವಸ ಜೀವನ್ ಚಿದ್ರಿ ಅವರ ನೇತೃತ್ವದಲ್ಲಿ ಜಿಲ್ಲಾ ಒಂದು ಮೈನಾರಿಟಿಯ ಒಂದು ಘಟಕದಿಂದ ನಮ್ಮ ಜಿಲ್ಲೆಯವರಾದಂಥ ಶ್ರೀ ರಹೀಮ್ ಖಾನ್ ಸಾಹೇಬರಿಗೆ ಎರಡನೇ ಒಂದು ಸಚಿವ ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂಥೇಳಿ ನಾವು ಒಂದು ಮನವಿ ಮಾಡಲು ಇಲ್ಲಿ ಎಲ್ಲರೂ ನಾವು ಸೇರಿದ್ದೇವೆ. ಇದೇ ತಿಂಗಳಿನಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ನೂತನವಾಗಿ ರಚನೆಯಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಇವರ ಒಂದು ಅಧೀನದಲ್ಲಿ ನೂತನ ಸರ್ಕಾರ ರಚನೆ ಆಗಿರುತ್ತದೆ. ಈ ಸರ್ಕಾರದಲ್ಲಿ ಇದಕ್ಕಿಂತ ಮುಂಚಿನ ಒಂದು ಫಸ್ಟ್ ಪೀರಿಯಡಲ್ಲಿ ರಹೀಮ್ ಖಾನ್ ಅವರು ಆಡಳಿತ ಏನಂದ್ರೆ ಒಳ್ಳೆಯ ರೀತಿಯಿಂದ ಮಾಡಿದರು. ಅವರು ಹೋದ ಸರ್ತಿ ಪೌರಾಡಳಿತ ಸಚಿವರಾಗಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರು ಲಾಸ್ಟ್ ಟೈಮ್. ಸೊ ಮುಂದಿನ ದಿನದಲ್ಲಿ ಸಹ ಅವರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕು. ಈ ಒಂದು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಇನ್ನೂ ಭಾಳಷ್ಟು ಕೆಲಸಗಳು ಆಗಬೇಕಾದರೆ ಈ ಒಂದು ಭಾಗದಲ್ಲಿ ರಹೀಮ್ ಖಾನ್ ಅವರಿಗೆ ಸಚಿವ ಸ್ಥಾನ ಕೊಡೋದು ಭಾಳ ಮುಖ್ಯವಾಗಿದೆ. ಸೊ ಹಾಗಾಗಿ ನಮ್ಮೆಲ್ಲರ ಮನವಿ ಏನಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ, KPCC ನೂತನ ಕಾರ್ಯಾಧ್ಯಕ್ಷರಾದಂಥ BK ಹರಿಪ್ರಸಾದ್ ಸರ್ ಅವರಿಗೆ, ನಮ್ಮ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಸಾಹೇಬರಿಗೆ, ಹಾಗೂ ಅದೇ ರೀತಿಯಿಂದ ಎರಡನೇ ಅವಧಿಗೂ ಸಹ ಇದು ಸಚಿವ ಸ್ಥಾನ ಪಡೆದಂಥ ನಮ್ಮ ಈಶ್ವರ ಖಂಡ್ರೆ ಸಾಹೇಬರು ಸಹ ರಹೀಮ್ ಖಾನ್ ಸಾಹೇಬರಿಗೆ ಒಂದು ಸಚಿವ ಸ್ಥಾನವನ್ನು ಕೊಡಲು ಅವರು ಇದು ಮಾಡಬೇಕಾಗಿ ಅವರಲ್ಲಿ ಸಹ ನಾವು ಮನವಿ ಮಾಡ್ತಾಯಿದ್ದೆವು. ನಮ್ಮದು ಇಷ್ಟೇ ಒಂದು ಬೇಡಿಕೆ ಏನಂದ್ರೆ ಈ ಒಂದು ಗಡಿ ಭಾಗದಲ್ಲಿ ಒಂದು ಅಲ್ಪಸಂಖ್ಯಾತರ ವಿಭಾಗದಲ್ಲಿ ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟರೆ ಈ ಜಿಲ್ಲೆಯ ಒಂದು ಅಭಿವೃದ್ಧಿ ಆಗಲಿಕ್ಕೆ ಸಹಾಯ ಆಗ್ತದೆ ಎಂಬುದು ನಮ್ಮ ಒಂದು ಅನಿಸಿಕೆ ಆಗಿದೆ. ನನ್ನ ಹೆಸರು ಸಂಜು ಕುಮಾರ್ ಉಜಿನಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸದಲ್ಲಿ ನಾವು ಮಾಡುವುದು ಏನಂತಂತಂದರೆ ರಹೀಮ್ ಖಾನ್ ಅವರಿಗೆ ಒಂದು ಸಚಿವ ಸ್ಥಾನವನ್ನು ಪಟ್ಟಿಯಲ್ಲಿ ಅವರಿಗೆ ಹೆಸರನ್ನು ಕೈ ಬಿಡಲಾಗಿತ್ತು. ಅದಕ್ಕಾಗಿ ಸೆಕೆಂಡ್ ಪಟ್ಟಿಯಲ್ಲಿ ಅವರ ಹೆಸರನ್ನು ಸೇರಿಸಿಕೊಂಡು ಅವರಿಗೆ ಒಂದು ಸಚಿವ ಸ್ಥಾನವನ್ನು ಕೊಡಬೇಕಾಗಿ ನಾವು ಮಾನ್ಯ BK ಹರಿಪ್ರಸಾದ್ ಅವರಿಗೂ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೂ ಮತ್ತು AIC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಿನಂತಿ ಮಾಡ್ಕೊಳ್ತಿದ್ದೇನೆ. ಯಾಕಂತಂದರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇಲ್ಲಿವರೆಗೂ ಅಲ್ಪಸಂಖ್ಯಾತರಾಗಿದ್ದಾರೆ ಅಂದರೆ ಅವರು ರಹೀಮ್ ಖಾನ್ ಅವರೇ ಆಗಿದ್ದಾರೆ. ಇವಾಗ ಮತ್ತೆ ಅವ್ರ ಸಚಿವ ಸ್ಥಾನವನ್ನು ಕಳೆದುಕೊಂಡಿದ್ದಾರೆ. ಮತ್ತು ಇವಾಗ ಅವ್ರಿಗೆ ಕೊಡಬೇಕಂತಂದು ನಮ್ಮ ಎಲ್ಲ ಕ್ರೈಸ್ತ ಬಾಂಧವರಿಂದ ನಾವು ಜೀವನ್ ಜಾಗೀರ್ದಾರ್ ಅವರ ನೇತೃತ್ವದಲ್ಲಿ ನಾವು ಇದೊಂದು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಇದೊಂದು ಕೂಡಲೇ ಅವರು ನಮ್ಮದು ನ್ಯೂಸನ್ನು ಇದು ಮಾಡಿಕೊಂಡು ಸ್ಪಂದನೆ ಮಾಡಬೇಕಾಗಿ ತಮ್ಮಲ್ಲಿ ಬೇಡ್ಕೊಳ್ತೇನೆ. ಧನ್ಯವಾದಗಳು. ಸೊಲೋಮನ್. ಪಕ್ಷಕ್ಕೆ ಜಯವಾಗಲಿ. ಕ್ರೈಸ್ತ ಸಮುದಾಯಕ್ಕೆ ಜಯವಾಗಲಿ. ಕ್ರೈಸ್ತ ಸಮುದಾಯಕ್ಕೆ ಜಯವಾಗಲಿ. ಕಾಂಗ್ರೆಸ್ ಪಕ್ಷಕ್ಕೆ ಜಯವಾಗಲಿ. ರಹೀಮ್ ಖಾನ್ ಅವರಿಗೆ ಜಯವಾಗಲಿ. ರಹೀಮ್ ಖಾನ್ ಅವರಿಗೆ